ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಮತ್ತು ಅದನ್ನ ಹೇಗೆ ಮಾಡೋದು, ಯಾರ್ಯಾರೆಲ್ಲ ಮಾಡ್ಬೋದು, ಈ ಥರದ್ದೆಲ್ಲ ತುಂಬ ಕ್ವೆಶನ್ಸ್ ಬರ್ತಾ ಇರುತ್ತೆ ನನಗೆ. ಸೊ ಅದಕ್ಕೆ ನಾನು ಅನ್ಕೊಂಡೆ ಒಂದು ವಿಡಿಯೋ ಮಾಡಿದ್ರೆ ನಿಮ್ಮೆಲ್ಲರಿಗೂ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ನಾವು ನಮಗೆ ಏನು ಬೇಕಾಗಿದೆ ಅಂತ ಕೇಳ್ಕೊಳ್ತೀವಿ, ಅದೆಲ್ಲನೂ ನಮಗೆ ಈಸಿಯಾಗಿ ತಂದು ಕೊಡೋದು, ಇದು ಮ್ಯಾನಿಫೆಸ್ಟೇಷನ್ನು. ಸೊ ನಾವು ಪಾಸಿಟಿವ್ ಬೇಕು ಅಂತಾನೂ ಕೇಳ್ಬೋದು, ನೆಗೆಟಿವ್ ಬೇಕು ಅಂತಾನೂ ಕೇಳ್ಬೋದು. ಏನ್ ಕೇಳಿರ್ತೀವಿ ಫುಲ್ ಫೀಲಿಂದ ಅದನ್ನ ಗ್ಯಾರಂಟಿ ಯೂನಿವರ್ಸು ತಂದು ಕೊಡುತ್ತೆ. ಯೂನಿವರ್ಸಿಗೆ ನೆಗೆಟಿವ್ ಯಾವುದು ಪಾಸಿಟಿವ್ ಯಾವುದು ಏನು ಗೊತ್ತಿಲ್ಲ. ನೀವು ಯಾವಾಗ ಫೀಲಿಂದ ಮತ್ತೆ ಪದೇ ಪದೇ ಅದನ್ನೇ ಅದು ಬೇಕು 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 ಅಂತ ಕೇಳ್ತಾ ಇರ್ತೀರಾ, ಅದನ್ನ ತಂದು ಕೊಡೋ ಕೆಲಸ ಮಾತ್ರ ಯೂನಿವರ್ಸ್. ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಗೊತ್ತಿಲ್ಲ, ಆಯ್ತಾ. ಅದು ಡಿಸೈಡ್ ಮಾಡಕ್ಕಾಗಲ್ಲ. ಇದು ಬೇಡದೆ ಇರೋಂತ ನೆಗೆಟಿವ್ ಥಿಂಕಿಂಗ್ ಮಾಡ್ತಾ ಇದ್ದಾರಪ್ಪ, ಇದನ್ನ ಇವ್ರಿಗೆ ಕೊಡೋದಿಲ್ಲ ನಾನು ಅಂತ ಅನ್ಕೊಂಡು ಸಬ್ ಕಾನ್ಶಿಯಸ್ ಮೈಂಡ್ ಥಿಂಕ್ ಮಾಡಕ್ಕಾಗಲ್ಲ. ಆಮೇಲೆ ಇದು ಪಾಸಿಟಿವ್ ಆಗಿರೋ ಥಿಂಕ್ ಮಾಡ್ತಾ ಇದ್ದಾರೆ, ಇದನ್ನ ನಾನು ತಂದ್ಕೊಡ್ತೀನಿ ಇವರಿಗೆ, ಇದು ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಅದನ್ನು ಡಿಸೈಡ್ ಮಾಡಕ್ಕಾಗಲ್ಲ. ಸೊ ಸಬ್ ಕಾನ್ಶಿಯಸ್ ಮೈಂಡ್ ನ್ಯೂಟ್ರಲ್ಲು. ಪಾಸಿಟಿವ್ ಆಗು ನೀವು ಅದನ್ನ ಫೀಡ್ ಮಾಡಿದ್ರೆ ತಗೊಳತ್ತೆ, ನೆಗೆಟಿವ್ ಫೀಡ್ ಮಾಡಿದ್ರು ಕೂಡ ಅದು ನೀವು ತಗೊಳತ್ತೆ. ಸೊ ಎರಡನ್ನು ಈಕ್ವಲ್ ಆಗಿ ತಗೊಳತ್ತೆ. ಸೊ ಅದನ್ನ ನಮ್ಗೆ ಮ್ಯಾನಿಫೆಸ್ಟ್ ಮಾಡಿ ತಂದು ಕೂಡ ಕೊಡತ್ತೆ. ಸೊ ಆದ್ರಿಂದಾನೇ ಹೇಳೋದು, ಸೊ ಮ್ಯಾನಿಫೆಸ್ಟ್ ಮಾಡುವಾಗ ನಾವು ಅನ್ಕೊಳ್ತೀವಲ್ವಾ, ಅಯ್ಯೋ ನಾನು ನೆಗೆಟಿವ್ ಬೇಕು ಅಂತಾನೆ ಕೇಳಿರ್ಲಿಲ್ಲ, ಅದ್ ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ಬಿಡ್ತಪ್ಪ, ಅದ್ ಹೆಂಗೆ ನನ್ನ ಲೈಫಲ್ಲಿ ಬಂದ್ಬಿಡ್ತು ಅಂತ ಅನ್ಕೊಳ್ತೀವಿ. ಸೊ ಅದಕ್ಕೆ ಕಾರಣ ನಾವೇ ಕೇಳಿರೋದಲ್ವಾ, ನೆಗೆಟಿವ್ ಬೇಕು ಪಾಸಿಟಿವ್ ಬೇಕು ಅಂತ. ನಾವೆಲ್ಲರ ಹತ್ರ ಹೋಗ್ಬಿಟ್ಟು ಅಯ್ಯೋ ನಂಗಂತೂ ಇದು ಬೇಡವೇ ಬೇಡಪ್ಪ, ನನ್ನ ಲೈಫಲ್ಲಿ ಇದು ಬರ್ಲೇಬಾರ್ದಪ್ಪ ಅಂತ ಅನ್ಕೊಳ್ತಾ ಇರ್ತೀವಲ್ವಾ. ಸೊ ಅದಕ್ಕೆ ಆ ಥರದ್ದು ಬರ್ಲೇಬಾರ್ದು ಅಂತ ಅನ್ಕೊಂಡಾಗ ಯೂನಿವರ್ಸು ಓಕೆ ನಿಂಗೆ ಬರ್ಲೇಬಾರ್ದು ಅನ್ನೋ ಥರದಲ್ಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಂದು ಕೊಡುತ್ತೆ. ಸೊ ಆದ್ರಿಂದಾನೇ ಹೇಳೋದು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆದಷ್ಟು ಅಂತ ಹೇಳಿ. ಥಾಟ್ಸು ಮತ್ತೆ ನಾವು ಏನು ಮಾತಾಡ್ತೀವಿ ವರ್ಡ್ಸು, ಅದೆರಡು ತುಂಬಾ 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 ಇಂಪಾರ್ಟೆಂಟು ಲೈಫಲ್ಲಿ. ಸೊ ಥಾಟ್ಸು ಮತ್ತೆ ವರ್ಡ್ಸು ಎರಡು ನಮ್ಮ ರಿಯಾಲಿಟಿ ಲೈಫನ್ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಅದರಿಂದ ಯಾವಾಗಲೂ ಅಷ್ಟೇನೆ, ನೀವು ಏನು ಮಾತಾಡ್ತೀರಾ, ಏನು ಥಿಂಕ್ ಮಾಡ್ತಾ ಇರ್ತೀರಾ ಅದ್ರ ಬಗ್ಗೆ ಗಮನ ಕೊಡಿ. ನಿಮ್ಮಷ್ಟಿಗೆ ನೀವೇನೆ ಇವಾಗ ಕೆಲವು ಸಲ ಆಗತ್ತಲ್ವಾ, ನಮ್ಮೊಳಗೆ ನಾವು ಎಷ್ಟೊಂದು ಮಾತಾಡ್ಕೊಳ್ತಾ ಇರ್ತೀವಲ್ವಾ, ಅಯ್ಯೋ ಇವತ್ತು ಹಿಂಗ ಆಗೋಗ್ಬಿಟ್ರೆ, ಅಯ್ಯೋ ಅವತ್ತು ಹಂಗ ಆಗೋಗ್ಬಿಟ್ರೆ, ಬಾಸ್ ನನ್ನ ಹಿಂಗೆ ಬೈದ್ಬಿಟ್ರೆ, ನಮ್ ಬಾಸ್ ಹಂಗ್ ಮಾಡ್ಬಿಟ್ರೆ, ಅಥವಾ ಮುಂದೆ ಹಿಂಗ ಆಗೋಗ್ಬಿಟ್ರೆ ಹಂಗಾಗೋಗ್ಬಿಟ್ರೆ ಅಂತ ನಾವು ತುಂಬಾ ಯೋಚನೆ ಮಾಡ್ತೀವಿ. ಅದು ಆಗತ್ತೋ ಬಿಡತ್ತೋ ಅಂತ ಯೋಚನೆ ಮಾಡ್ತಾ ಇರ್ತೀವಿ ನಾವು. ಸೊ ಅವಾಗ ಏನ್ ಹೇಳ್ತಾ ಇದೀವಿ ನಾವು ಯೂನಿವರ್ಸಿಗೆ, ಸೊ ಇದೆಲ್ಲ ಆಗ್ಲಿ ಅಂತ ಅನ್ಕೊಂಡು ಆಸೆ ಪಡ್ತಾ ಇದೀವಿ. ಬಟ್ ಮನ್ಸಲ್ಲಿ ನಮ್ಗೇನಿದೆ ಇದು ಆಗ್ಬಾರ್ದು ಅಂತ, ಬಟ್ ನಾವು ಫೀಲ್ ಮಾಡ್ತಾ ಇರೋದು, ಹೇಳ್ತಾ ಇರೋ ರೀತಿ ಎಲ್ಲಾನು ಅದಾಗ್ಲಿ ಅನ್ನೋ ತರದಲ್ಲಿ. ಸೊ ಅದಕ್ಕೆ ಯೂನಿವರ್ಸ್ ಅದನ್ನ ಆಗೋ ತರ ಮಾಡತ್ತೆ. ಓಕೆನಾ? ಅದಕ್ಕೋಸ್ಕರನೇ ಹೇಳೋದು ಥಾಟ್ಸ್ ಮತ್ತೆ ವರ್ಡ್ಸ್ ಬಗ್ಗೆ ನಾವು ತುಂಬಾ ಗಮನ ಕೊಡ್ಬೇಕು ಅಂತ. ಸೊ ಮ್ಯಾನಿಫೆಸ್ಟ್ ಹೇಗಾಗತ್ತೆ, ಸೊ ನಾವ್ ಏನ್ ಅನ್ಕೊಂಡಿರ್ತೀವಿ ಮನ್ಸಲ್ಲಿ, ಆಮೇಲೆ ಅದ್ರ ಬಗ್ಗೆ ನಾವು ಫೀಲ್ ಮಾಡ್ತೀವಿ. ಸೊ ಆ ತರದನ್ನ ಯೂನಿವರ್ಸ್ ಆ ಸರ್ಕಮ್ಸ್ಟೆನ್ಸಸ್ ನ ನಮ್ಗೆ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ನಮ್ಮ ಲೈಫಲ್ಲಿ ಹೀಗಾಗೋ ತರ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಅನ್ಕೊಳ್ಳೋಣ, ನೀವು ಕೂದಲು ಬೆಳೆಸ್ಕೊಳ್ಬೇಕು ಅಂತ ಇದ್ದೀರಾ. ಸೊ ನೀವು ಅನ್ಕೊಳ್ತಾ ಇರ್ತೀರಾ, ಅಯ್ಯೋ ನನ್ನ ಕೂದಲು ತುಂಬಾ ಚೆನ್ನಾಗಿ ಆಗ್ಬಿಡ್ಲಪ್ಪ, ನನ್ನ ಕೂದಲು ಚೆನ್ನಾಗಿ ಬೆಳಿಬೇಕು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅದಕ್ಕೆ, ಹಂಗೆ ಹಿಂಗೆ ಅಂತ ಅನ್ಕೊಳ್ತಾ ಇರ್ತೀರಾ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಯಾರಾದ್ರೂ ಒಬ್ರು ನಿಮ್ ಕೂದಲು ಬಗ್ಗೆನೇ ಮಾತಾಡ್ತಾರೆ, ಇಲ್ಲ ಅಂತಂದ್ರೆ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ ನೀವು, ಕೂದಲು ಇಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಅನ್ಕೊಂಡು, ಅಥವಾ ಯಾವ್ದೋ ಒಂದು ವಿಡಿಯೋ ನೋಡ್ತೀರಾ, ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ನೋಡ್ತೀರಾ, ಈ ತರದ್ ಇದ್ ಮಾಡಿದ್ರೆ ನಿಮ್ಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಅದೆಲ್ಲ ಏನ್ ಅನ್ಸುತ್ತೆ, ಅವಾಗ ನಿಮ್ಗೆ ಆ ತರದೇ ಎಲ್ಲ ಫೀಡ್ಬ್ಯಾಕ್ ಗಳು ಬರ್ತಾ ಇರುತ್ತೆ, ಆ ತರದ ನ್ಯೂಸ್ ಫೀಡ್ಗಳು ಬರ್ತಾ ಇರುತ್ತೆ ನಿಮಗೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು, ಆಯ್ತು ಇದನ್ನೊಂದು ಟ್ರೈ ಮಾಡಿ ನೋಡೋಣ ಅಂತ ಅನ್ಕೊಂಡು ಅದನ್ನ ಮಾಡಕ್ ಶುರು ಮಾಡ್ತೀರಾ. ಸೊ ಅವಾಗ ನೀವು ರಿಸಲ್ಟ್ ನೋಡಕ್ ಶುರು ಮಾಡ್ತೀರಾ. ಅವಾಗ ತುಂಬಾ ಖುಷಿ ಆಗುತ್ತೆ, ನನ್ ಕೂದಲು ಇಷ್ಟು ಚೆನ್ನಾಗಿ ಆಗ್ಬಿಡ್ತು ಅಂತ ಹೇಳ್ಕೊಂಡು. ಸೊ ಅದು ಮ್ಯಾನಿಫೆಸ್ಟೇಷನ್. ಸೊ ಯಾವ ರೀತಿನಲ್ಲಿ ಮ್ಯಾನಿಫೆಸ್ಟ್ ಆಯ್ತು, ಸೊ ಇವಾಗ ನಿಮ್ಗೆ ನೀವು ಅನ್ಕೊಂಡ್ರಿ ನನ್ ಕೂದಲು ಚೆನ್ನಾಗಾಗ್ಬೇಕು ಅಂತ ಅನ್ಕೊಂಡು, ಫಸ್ಟ್ ಪಾಯಿಂಟ್ ಆಸ್ಕ್. ಆಮೇಲಿಂದ ಬಿಲೀವ್ ಮಾಡಿದ್ರಿ ನೀವು, ಇದೆಲ್ಲ ಈ ಪ್ರಾಡಕ್ಟ್ಸ್ ಗಳೆಲ್ಲ ತೋರಿಸ್ತಾರಲ್ವಾ, ಅದ್ ತಗೊಳ್ಳಿ, ಅದ್ ಮಾಡಿ ಅದಚ್ಚಿ ಇದಚ್ಚಿ ಅಂತ ಅಂದ್ಬಿಟ್ಟು. ಸೊ ಅದ್ರ ಬಗ್ಗೆ ಬಿಲೀವ್ ಮಾಡಿದ್ರಿ, ಎಸ್ ಇದನ್ನ ಯೂಸ್ ಮಾಡೋದ್ರಿಂದ ನನಗೆ ನನ್ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ. ಆಮೇಲಿಂದ ಏನಾಯ್ತು, ಕೂದಲು ಬೆಳೆಯಕ್ ಶುರುವಾದಾಗ ನೀವು ರಿಸೀವ್ ಮಾಡಿದ್ರಿ ಅದನ್ನ, ಆಯ್ತಾ. ಸೊ ಅದಕ್ಕೆ ಆಸ್ಕ್, ಬಿಲೀವ್ ಅಂಡ್ ರಿಸೀವ್ ಅಂತ ಹೇಳಿ. ಸೊ ಈ ರೀತಿನಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ ಮ್ಯಾನಿಫೆಸ್ಟ್ ಮಾಡುವಾಗ ಏನೇನೆಲ್ಲ ಮಿಸ್ಟೇಕ್ಸ್ ನಾವು ಮಾಡ್ತೀವಿ ಅಂತ. ಸೊ ಏನ್ ಮಿಸ್ಟೇಕ್ ಮಾಡ್ತೀವಿ, ಫಸ್ಟ್ ಮಿಸ್ಟೇಕ್ ಏನು ಅಂತಂದ್ರೆ, ನಾವು
ಬಿಲೀವ್ ಮಾಡದೇ ಇರೋದು. ಆಯ್ತಾ? ಸೊ ಯಾವಾಗ ನಾವು ಬಿಲೀವ್ ಮಾಡಲ್ಲ, ಇವಾಗ ಎಷ್ಟೊಂದು ಜನದ್ದು ಮೆಸೇಜ್ ಬರುತ್ತೆ, ಅಯ್ಯೋ ನಾನು 5x55 ಟೆಕ್ನಿಕ್ ಮಾಡಿದೆ, 3x33 ಮಾಡಿದೆ, 1x11 ಮಾಡಿದೆ, ಅದು ಸ್ಕ್ರಿಪ್ಟಿಂಗ್ ಮಾಡಿದೆ, ವಿಜುವಲೈಸೇಷನ್ ಮಾಡಿದೆ, ಸ್ವಿಚ್ ವರ್ಡ್ಸ್ ಮಾಡಿದೆ, ಏನ್ ಮಾಡಿದ್ರು ಕೂಡ ನಮ್ಮ ಲೈಫಲ್ಲಿ ಆಗ್ಲೇ ಇಲ್ಲ ಅಂತ ಅನ್ಕೊಂಡು. ಯಾತಕ್ಕಾಗ್ಲಿಲ್ಲ ಅಂತಂದ್ರೆ ಬಿಲೀವ್ನೆಸ್ ಇರ್ಲಿಲ್ಲ, ನಿಮಗೆ ಫೇತ್ ಇರ್ಲಿಲ್ಲ. ಸೊ ನಿಮಗೇನೆ ನಿಮ್ಮ ಮೇಲೆ ಡೌಟ್ ಇತ್ತು, ಅಯ್ಯೋ ಇದು ನನ್ಗೆ ಮ್ಯಾನಿಫೆಸ್ಟ್ ಮಾಡಕ್ ಆಗತ್ತಾ ಅಂತ ಅನ್ಕೊಂಡು. ಆ ಡೌಟ್ ಇದ್ದಿದ್ದಕ್ಕೋಸ್ಕರನೇ ನಿಮಗೆ ಅದು ಮ್ಯಾನಿಫೆಸ್ಟ್ ಮಾಡಕ್ ಆಗ್ಲಿಲ್ಲ. ಸೊ ಯಾವಾಗ ನಾವು ಬಿಲೀವ್ ಇಟ್ಕೊಂಡು ಫೇತ್ ಇಟ್ಕೊಂಡು ಮಾಡ್ತೀವಿ, ಎಸ್ ಇದು ಹಾಗೇ ಆಗತ್ತೆ, ನನ್ನ ಲೈಫಲ್ಲಿ ಇದು ಬಂದೇ ಬರುತ್ತೆ, ನಾನು ಇದನ್ನ ಅಚೀವ್ ಮಾಡೇ ಮಾಡ್ತೀನಿ ಅಂತ, ಆವಾಗ 100% ಗ್ಯಾರಂಟಿಯಿಂದ ಹೇಳ್ತೀನಿ ಅದು ಖಂಡಿತವಾಗ್ಲೂ ಬರಲೇಬೇಕು. ನೀವು ಬರಲ್ಲ ಅಂತ ಅನ್ಕೊಂಡು ಒಂದು ಕಾರ್ನರ್ ಆಫ್ ದ ಮೈಂಡ್ ಅಲ್ಲೂ ಕೂಡ ನೀವು ಬರಲ್ಲ ಅಂತ ನೀವು ಅನ್ಕೊಳ್ತಾ ಇದ್ರೆ ಖಂಡಿತವಾಗ್ಲೂ ಬರಲ್ಲ. ಅದು ನೀವು ಏನು ಮಾಡಿದ್ರು ಕೂಡ ಬರಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಬಿಲೀವ್ ಮಾಡ್ಬಿಟ್ಟಿದ್ದೀರಾ ಅದು ಬರಲ್ಲ, ನನ್ಗದು ಮಾಡಕ್ಕೆ ಸಾಧ್ಯ ಇಲ್ಲ, ನಂಗದು ಮ್ಯಾನಿಫೆಸ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ನೀವೇ ಹೇಳ್ಕೊಂಡ್ ಬಿಟ್ಟಿದ್ದೀರಾ. ಸೊ ಅದರಿಂದ ಅದು ಖಂಡಿತವಾಗ್ಲೂ ಬರಲ್ಲ. ಯಾವ ಟೆಕ್ನಿಕ್ ಮಾಡಿದ್ರು ಕೂಡ ಬರಲ್ಲ. ಯಾಕಂದ್ರೆ ನಿಮ್ಮ ಮನ್ಸಲ್ಲಿ ಇಲ್ಲ ಇದು ಆಗಲ್ಲ ಅಂತ ಒಂದಿದೆ. ಸೊ ಯಾವಾಗ್ಲೂ ಅಷ್ಟೇನೆ. ಇವಾಗ ಎಷ್ಟು ಜನ ನಂದು ಮ್ಯಾನಿಫೆಸ್ಟ್ ಆಯ್ತು ಅಂತ ಹೇಳ್ತಾರೆ, ಆಮೇಲೆ ಪೇಷನ್ಸ್ ಇಟ್ಕೊಳ್ಬೇಕು. ಸೊ ತುಂಬಾ ಜನ ಮೇಲ್ ಕಳಿಸ್ತೀರಾ ನೀವು, ನಾನು ಇವತ್ತು ಮಾಡಿದ್ರೆ ನಂಗೆ ನಾಳೆ ಆಗೋಗ್ಬಿಡತ್ತಾ ಅಥವಾ ಇನ್ನೊಂದ್ ತಿಂಗಳಲ್ಲಿ ಆಗೋಗ್ಬಿಡತ್ತಾ ಅಂತ ಅನ್ಕೊಂಡು. ಸೊ ಯಾರು ಕೂಡ ಇಂಥ ಡೇಟ್ಗೆ ಆಗತ್ತೆ, ಇಂಥ ಟೈಮಿಗೆ ಆಗತ್ತೆ ಅಂತ ಅನ್ಕೊಂಡು ಹೇಳಕ್ಕಾಗಲ್ಲ. ಪೇಷನ್ಸ್ ಇಟ್ಕೊಳ್ಬೇಕು. ಆಯ್ತಾ? ಸೊ ಪೇಷನ್ಸ್ ಇಟ್ಕೊಳ್ಬೇಕು, ಆಕ್ಷನ್ ತಗೊಳ್ಬೇಕು. ಸೊ ಸುಮ್ನೆ ನಾವು ಕುತ್ಕೊಂಡು ಮಾಡ್ತೀನಿ, ಡ್ರೀಮ್ ಮಾಡ್ತಾ ಇದ್ದೀನಿ, ಅದು ಮಾಡ್ತಾ ಇದ್ದೀನಿ, ಇದು ಮಾಡ್ತಾ ಇದ್ದೀನಿ ಅಂದ್ರೆ ಆಗಲ್ಲ. ಸೊ ಇವಾಗ ಈ ತರದ್ ಏನಾದ್ರು ವಿಡಿಯೋಸ್ ಬಂತು, ಅದು ಬಂತು, ಇದು ಬಂತು ಅಂದಾಗ ನಾವು ಆಕ್ಷನ್ ತಗೊಳ್ಬೇಕು. ಎಸ್ ನಾನು ಇದನ್ನ ಮಾಡ್ತೀನಿ, ನಂಗೆ ಇದು ಅಚೀವ್ ಮಾಡಕ್ಕಾಗತ್ತೆ ಅಂತ. ಸೊ ನೀವ್ ಯಾವಾಗ ಆಕ್ಷನ್ ತಗೊಳಕ್ ಶುರು ಮಾಡ್ತೀರಾ, ಅವಾಗ ನೀವು ಯೂನಿವರ್ಸಿಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ, ನಾನ್ ರೆಡಿ ಆಗಿದ್ದೀನಿ, ನನಗಿದು ಬೇಕಾಗಿದೆ ಅಂತ ಅನ್ಕೊಂಡು. ಅವಾಗ ಯೂನಿವರ್ಸ್ ಏನ್ ಮಾಡತ್ತೆ, ಎಸ್ ಅಂತ ಹೇಳಿ ಅದಕ್ಕೆ ಬೇಕಾಗೋ ತರ ಸರ್ಕಮ್ಸ್ಟೆನ್ಸಸ್ ಕ್ರಿಯೇಟ್ ಮಾಡಿ ನೀವ್ ಏನ್ ಡಿಸೈರ್ ಮಾಡ್ಕೊಂಡಿರ್ತೀರಾ ಅದನ್ನ ನಿಮ್ ಹತ್ರಕ್ಕೆ ತಂದು ಕೊಡುತ್ತೆ. ಸೊ ಇದೆಲ್ಲಾನು ರೂಲ್ಸ್ ನಾವು ಫಾಲೋ ಮಾಡಿದಾಗ್ಲೇನೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಸೊ ಯಾವಾಗ ತನಕ ನಾವು ಪೇಷನ್ಸ್ ಇಟ್ಕೊಳ್ಳಲ್ಲ ಅವಾಗ ತನಕ ಏನೂ ಆಗಲ್ಲ, ಇವತ್ತಾಗ್ಲಿ ನಾಳೆ ಆಗ್ಲಿ ಅಂತ. ಸೊ ಟೈಮ್ ಫ್ರೇಮ್ ನೀವು ಕೊಡಕ್ ಹೋಗ್ಬೇಡಿ. ಆಯ್ತಾ? ಪರ್ಫೆಕ್ಟ್ ಟೈಮ್ ಅಲ್ಲಿ, ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ, ಪರ್ಫೆಕ್ಟ್ ಆಗಿರೋಂಥದ್ದು ನಿಮ್ಮ ಮ್ಯಾನಿಫೆಸ್ಟ್ ಆಗೋದು ಖಂಡಿತವಾಗ್ಲೂ ಆಗೇ ಆಗತ್ತೆ. ಅದಂತೂ 100% ಶೂರ್. ಸೊ ಅದರಿಂದ ಇಂಪೇಷಂಟ್ ಆಗ್ಬೇಡಿ. ಸೊ ಪೇಷನ್ಸ್ ಇರಿ. ಆಮೇಲೆ ನೀವು ಕೇಳ್ಕೊಳ್ತಾ ಇರಿ, ಎಸ್ ಆಗಿದೆ ಅಂತ ಅನ್ಕೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳಕ್ ಶುರು ಮಾಡಿ. ಸೊ ಯಾವಾಗ ಗ್ರಾಟಿಟ್ಯೂಡ್ ನಾವು ಎಷ್ಟು ತೋರಿಸ್ತೀವಿ ಅಷ್ಟು ಜಾಸ್ತಿ ನಮಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಗ್ರಾಟಿಟ್ಯೂಡ್ ಈಸ್ ಒನ್ ಆಫ್ ದ ಈಸಿಯೆಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನಿಫೆಸ್ಟಿಂಗ್ ಜರ್ನಿನಲ್ಲಿ. ಇದು ನಾನು ಟೆಕ್ನಿಕ್ ಎಲ್ಲ ಮಾಡಕ್ ಶುರು ಮಾಡಿದೆ, ಆಮೇಲಿಂದ ನಂಗೆ 1 ವರ್ಷ ಆಯ್ತು, ನಂಗೆ ಮ್ಯಾನಿಫೆಸ್ಟ್ ಆಯ್ತು ಇವಾಗ ಅಂತ ಅನ್ಬಿಟ್ಟು. ಸೊ ಯಾಕೆ ಟೈಮ್ ತಗೊಳತ್ತೆ ಅನ್ನೋದಕ್ಕೆ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದೆ ಯೂನಿವರ್ಸ್. ಸೊ ಇವಾಗ ನೀವೇನಾದ್ರೂ ಒಂದು ಕೇಳಿರ್ತೀರಾ, ಇವಾಗ ಒಂದು ಲೈಫ್ ಪಾರ್ಟ್ನರ್ ಇರ್ಬೋದು, ಮಗು ಇರ್ಬೋದು, ಏನೇ ಒಂದು ನೀವು ಕೇಳಿದ್ರು ಕೂಡ ನೀವ್ ಅದಕ್ಕೆ ರೆಡಿ ಆಗಿದ್ದೀರಾ ಇಲ್ವಾ ಅಂತ ಹೇಳಿ ಯೂನಿವರ್ಸ್ ನಿಮಗೆ ಟೆಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಯಾವಾಗ ನೀವು ಎಸ್ ನಾನು ರೆಡಿ ಆಗಿದ್ದೀನಿ ಅಂತ ನೀವು ತೋರ್ಸಕ್ ಶುರು ಮಾಡ್ತೀರಾ ಥ್ರೂ ಆಕ್ಷನ್ಸ್, ಆವಾಗ ಯೂನಿವರ್ಸ್ ನಿಮಗೆ ಅದನ್ನ ತಂದು ಕೊಡುತ್ತೆ. ಸೊ ನನ್ನ ಸ್ಟೋರಿನಲ್ಲೇ ಹೇಳಿದ್ದೆ ನಾನು. ಸೊ ನನಗೇನೆ ಅಬ್ರಾಡ್ ಅಲ್ಲಿ ಹೋಗಿ ನಾನು ಸೆಟ್ಲ್ ಆಗ್ತೀನಿ ಅಂತೆಲ್ಲ ಹೇಳ್ಕೊಂಡು ನಾನು ತುಂಬಾ ಯಾವಾಗ 14 ವರ್ಷದ ಹುಡುಗಿ ಇರುವಾಗಿಂದ ಹೇಳ್ತಾ ಇದ್ದೆ. ಬಟ್ ನಾನು ಸೆಟ್ಲ್ ಆಗಕ್ ಬಂದಿದ್ದು 30 ವರ್ಷ ಆದಾಗ. ಸೊ ನನ್ಗೆ 15 ಇಯರ್ಸ್ ತಗೊಂಡು ಅದನ್ನ, ಯಾಕೆಂದ್ರೆ ಯೂನಿವರ್ಸ್ ನನ್ನ ಪ್ರಿಪೇರ್ ಮಾಡ್ತಾ ಇತ್ತು ಅಲ್ಲಿ ತನಕ. ಎಸ್ ಯು ಕ್ಯಾನ್ ಡೂ ಇಟ್ ಅನ್ನೋದಕ್ಕೆ ಎಲ್ಲದಕ್ಕೂ ಪ್ರಿಪೇರ್ ಮಾಡ್ತಾ ಇತ್ತು. ಸೊ ಒಂದೊಂದೇ ಸ್ಟೆಪ್ ತಗೊಂಡು ಪ್ರಿಪೇರ್ ಮಾಡ್ತಾ ಇತ್ತು. ಬಟ್ ನಾನು ನನ್ನ ಡ್ರೀಮ್ಸ್ ಅನ್ನ ಬಿಟ್ಕೊಡ್ಲಿಲ್ಲ. ಯಾವತ್ತು ಹೋಗ್ತೀನಿ ಅಂತ ನನ್ಗೇನು ಗೊತ್ತಿರ್ಲಿಲ್ಲ. ಬಟ್ ನಾನು ಯಾವಾಗ್ಲೂ ಎಸ್ ನಾನು ಇದನ್ನ ಅಚೀವ್ ಮಾಡ್ತೀನಿ ಅಂತ ಅನ್ನೋದು ನನ್ನ ಡ್ರೀಮ್ ಇದು ಅಂತ ಅನ್ಕೊಂಡು ಅದನ್ನೇ ಸುಮ್ಮನೆ ಕಾನ್ಸ್ಟೆಂಟ್ ಆಗಿ ಮಾಡ್ತಾ ಇದ್ದೆ. ಯಾವಾಗ್ಲೂ ಅಷ್ಟೇ ಪೇಷನ್ಸ್ ಇಟ್ಕೊಂಡಾಗ, ಬಿಲೀವ್ ಮಾಡ್ಕೊಂಡಾಗ, ಎಸ್ ನಂದು ಇದೇ ಡ್ರೀಮು, ನಂದು ಇದೇ ಗೋಲು, ಅಚೀವ್ ಮಾಡೇ ಮಾಡ್ತೀನಿ ಅಂತ ಅನ್ಕೊಂಡಾಗ ಆರಾಮವಾಗಿ ನಿಮಗೆ ಗೊತ್ತಿಲ್ದಂಗೆನೆ ಅದೃಷ್ಟದೇ ಬರಕ್ ಶುರುವಾಗ್ಬಿಡತ್ತೆ ನಿಮ್ ಲೈಫ್ ಅಲ್ಲಿ. ಇನ್ನೊಂದು ಟ್ರಿಕ್ ಏನು ಅಂತಂದ್ರೆ, ಇವಾಗ ನೀವ್ ಒಂದೇನೋ ಲೈಫ್ ಅಲ್ಲಿ ನಿಮ್ಗೆ ಬೇಕಾಗಿದೆ ಅಂತ ಅನ್ಕೊಳ್ತಾ ಇದ್ದೀರಾ. ಸೇ ಫಾರ್ ಎಕ್ಸಾಂಪಲ್ ಒಂದ್ ಮನೆ ಬೇಕಾಗಿದೆ ಅಂತ ಅನ್ಕೊಳ್ತಾ ಇದ್ದೀರಾ. ಸೊ ಇವಾಗ ನಂಗೊಂದು ಬ್ಯೂಟಿಫುಲ್ ಆಗಿರೋ ಮನೆ ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತಂದಾಗ, ಆವಾಗ ಆ ಮನೆಗೆ ಬೇಕಾಗಿರೋಂಥ ರಿಲೇಟೆಡ್ ಆಗಿರೋಂಥದ್ದು ಒಂದು ಏನಾದ್ರೂ ಐಟಮ್ ಅನ್ನ ಪರ್ಚೇಸ್ ಮಾಡಿ.
ನೀವು ಮನೆ ಅಂತ ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಅಷ್ಟೇನೆ. ಇವಾಗ ತುಂಬಾ ದುಡ್ಡು ಬೇಕಾಗಿದೆ ಅಂತಂದ್ರೆ ದುಡ್ಡಿಗೆ ಬೇಕಾಗೋ ರಿಲೇಟೆಡ್ ಆಗಿ ಒಂದ್ ಯಾವ್ದಾದ್ರು ಚೆನ್ನಾಗಿರೋ ವಾಲೆಟ್ ತಗೊಳ್ಳಿ. ಆಮೇಲೆ ಇದು ನಂದು ಮ್ಯಾಜಿಕ್ ವಾಲೆಟ್ ಅಂತ ಹೇಳ್ಕೊಂಡು ಅದ್ರೊಳಗಡೆ ಒಂದೇ ಒಂದು ಕಾಯಿನ್ ಅಥವಾ ₹1 ಇರ್ಬೋದು, ಯಾವ್ದಾದ್ರು ಒಂದು ಅದರಲ್ಲಿ ಹೇಳ್ಬಿಟ್ಟು ಇದು ನನ್ನ ಮ್ಯಾಜಿಕ್ ವಾಲೆಟ್, ಇದ್ರಲ್ಲಿ ನನ್ಗೆ ಯಾವಾಗ್ಲೂ ಅಬಂಡೆನ್ಸ್ ಆಗಿ ದುಡ್ಡಿರತ್ತೆ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಮ್ಯಾಜಿಕ್ ವಾಲೆಟ್ ಅಂತ ಹಾಕಿ. ಆಮೇಲೆ ನೋಡಿ ಯಾವಾಗ್ಲೂ ಆ ವಾಲೆಟ್ ಅಲ್ಲಿ ತುಂಬಾ ದುಡ್ಡು ತುಂಬಿರತ್ತೆ, ಬರ್ತಾ ಇರತ್ತೆ ನಿಮಗೆ. ಸೊ ಅದೇ ತರ ನಿಮಗೇನಾದ್ರೂ ಒಂದು ಮನೆ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ಹೋದಾಗ ಸೊ ಆ ಮನೆಗೆ ರಿಲೇಟೆಡ್ ಆಗಿ ಏನಾದ್ರೂ ಒಂದು ಐಟಮ್ ಪರ್ಚೇಸ್ ಮಾಡಿ. ಇದು ನಂದು ಹೊಸ ಮನೆಯಲ್ಲಿ ಇದನ್ನ ಇಡ್ತೀನಿ ಅಂತ. ಫಾರ್ ಎಕ್ಸಾಂಪಲ್ ಕರ್ಟೆನ್ ಇರ್ಬೋದು, ಸೊ ಕರ್ಟೆನ್ ತಗೊಳ್ಳಿ. ಇಲ್ಲ ಅಂತಂದ್ರೆ ಚೆನ್ನಾಗಿರೋ ಕುಷನ್ಗಳು ತಗೊಳ್ಳಿ. ಆವಾಗ ಇದು ನಂದು ಹೊಸ ಮನೆಯಲ್ಲಿ ಇದನ್ನ ಈ ಕುಷನ್ ನಾನು ಇಡ್ತೀನಿ ಅಂತಾನೋ, ಅಥವಾ ಏನಾದ್ರು ವಾಸ್ ತಗೊಳ್ಳಿ, ಏನಾದ್ರೂ ಒಂದು ಫೋಟೋ ಫ್ರೇಮ್ ತಗೊಳ್ಳಿ, ಏನೋ ಒಂದು. ಸೊ ಇದನ್ನ ನಂದು ಹೊಸ ಮನೆಯಲ್ಲಿ ಡೆಕೋರೇಟ್ ಮಾಡಿ ಇಡ್ತೀನಿ ಅಂತ ಅನ್ಕೊಂಡು. ಸೊ ಅವಾಗ ಯೂನಿವರ್ಸಿಗೆ ಏನ್ ಮೆಸೇಜ್ ಕಳಿಸ್ತಾ ಇದ್ದೀರಾ ನೀವು? ಯಾಕಂದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತಿಲ್ಲ ಅಲ್ವಾ ನಿಜ ಯಾವ್ದು ಸುಳ್ಳು ಯಾವ್ದು ಅಂತ. ಸೊ ಆಲ್ರೆಡಿ ನೀವು ಇವಾಗ ಇದನ್ನ ಪರ್ಚೇಸ್ ಮಾಡಕ್ ಶುರು ಮಾಡಿದ್ದೀರಾ ಅಂತಂದ್ರೆ ಸಬ್ ಕಾನ್ಶಿಯಸ್ ಮೈಂಡಿಗೆ ಟ್ರಿಕ್ ಮಾಡ್ತಾ ಇದ್ದೀರಾ. ಯೂನಿವರ್ಸಿಗೆ ನೀವು ಹೇಳ್ತಾ ಇದ್ದೀರಾ ನಾನ್ ರೆಡಿ ಆಗಿದ್ದೀನಿ, ನಂಗೆ ಮನೆಗೆ ಬೇಕಾಗೋ ಸಾಮಾನು ತಗೊಂಡಿದ್ದೀನಿ ಅಂತ. ಸಬ್ ಕಾನ್ಶಿಯಸ್ ಮೈಂಡಿಗೆ ಟ್ರಿಕ್ ಮಾಡಿ ಏನ್ ಹೇಳ್ತಾ ಇದ್ದೀರಾ, ಆಲ್ರೆಡಿ ನೀವು ಈ ಮನೆಗೆ ಬೇಕಾಗಿರೋ ಅಂತ ಸಾಮಾನು ತಗೊಂಡಿದ್ದೀರಾ ಅಂತ. ಸೊ ಹೆಂಗಾದ್ರೂ ಮಾಡಿ ಆ ಯೂನಿವರ್ಸ್ ತಂದು ಕೊಡುತ್ತೆ. ಸೊ ಅದು ತುಂಬಾ ಈಸಿಯಾಗಿ ವರ್ಕ್ ಆಗುವಂತ ಟೆಕ್ನಿಕ್ಸ್. ಸೊ ಯಾವಾಗ ನಾವು ತೋರಿಸ್ತೀವಿ ಇಂಟ್ರೆಸ್ಟ್, ಎಸ್ ನಂಗೆ ಇದ್ ಬೇಕಾಗಿದೆ ಅಂತ ಅನ್ಕೊಂಡು ಅದಕ್ಕೆ ಬೇಕಾಗೋ ರಿಲೇಟೆಡ್ ಏನಾದ್ರೂ ಒಂದು ತಗೊಳ್ಳಿ. ಸೇ ಫಾರ್ ಎಕ್ಸಾಂಪಲ್ ನೀವು ಇವಾಗ ಯಾವ್ದೋ ಒಂದು ಪಾರ್ಟಿಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಅಥವಾ ಯಾವ್ದೋ ಒಂದು ಹಾಲಿಡೇಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ಅಂದಾಗ ಅದಕ್ಕೆ ಬೇಕಾಗಿರೋ ಅಂತದ್ದು ಒಂದು ಯಾವ್ದಾದ್ರು ಬಟ್ಟೆನೋ ಏನೋ ಒಂದು ಹಾಲಿಡೇಗೆ ರಿಲೇಟೆಡ್ ನಿಮಗೆ ಏನ್ ಬೇಕಾಗಿದೆ ಅದನ್ನ ನೀವು ಪರ್ಚೇಸ್ ಮಾಡಿ ಹಿಂಗೆ ಹಾಲಿಡೇ ಮ್ಯಾನಿಫೆಸ್ಟ್ ಆಗೋಗ್ಬಿಡತ್ತೆ ಅಂತ ನೀವೇ ನೋಡ್ತೀರಾ. ಇಂಥ ಕಾಲೇಜಿಗೆ ನಾನು ಸೇರ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದಾಗ ಸೊ ಆ ಕಾಲೇಜ್ ಮುಂದೆ ಹೋಗ್ಬಿಟ್ಟು ಒಂದು ಸೆಲ್ಫಿ ತೆಕ್ಕೊಳ್ಳಿ. ಆಮೇಲಿಂದ ಅದರಲ್ಲಿ ನೀವು ಎಡಿಟಿಂಗ್ ಎಲ್ಲ ಮಾಡ್ಬೋದಲ್ವಾ. ಇವಾಗ ಆ ಫೋಟೋದಲ್ಲಿ ಮೈ ಕಾಲೇಜ್ ಅಂತ, ಥ್ಯಾಂಕ್ ಯು ಕಾಲೇಜ್, ನಾನು ಇಲ್ಲಿ ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ಅನ್ಕೊಂಡು. ಸೊ ಆ ತರ ಸೊ ನಿಮ್ಗೆ ಏನ್ ಬೇಕು ಅನ್ಸುತ್ತೋ ಈ ಸ್ಮಾಲ್ ಟ್ರಿಕ್ಸ್ ಇರತ್ತಲ್ವಾ, ಸೊ ಅದನ್ನ ಮಾಡಕ್ ಶುರು ಮಾಡಿ. ಸೊ ಯಾವಾಗ ನನ್ಗೆ ಕಾರ್ ತಗೊಳ್ಬೇಕು ಅಂತಿತ್ತು ಅವಾಗ ಹಂಗೇನೆ ಗೊತ್ತಾ, ನಾನು ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದಾಗ ಸೊ ಯಾವ ತರ ಕಾರ್ ತಗೊಳ್ಬೇಕು ಅದೆಲ್ಲ ನನ್ನ ಮೈಂಡಲ್ಲಿ ಏನು ಇರ್ಲಿಲ್ಲ. ಚೆನ್ನಾಗಿರೋ ಒಂದು ಕಾರ್ ತಗೊಳ್ಬೇಕು ಅಂತ ಅನ್ಕೊಂಡು. ಸೊ ಅದಕ್ಕೆ ಇವಾಗ ಕಾರಲ್ಲೆಲ್ಲ ಯಾವಾಗ್ಲೂ ಏನಾದ್ರು ಒಂದು ಗಣೇಶನೋ ಯಾವ್ದಾದ್ರು ಒಂದು ದೇವರಿಂದ ಇಡ್ತೀವಲ್ವಾ. ಸೊ ನಾನು ಒಂದು ಚಿಕ್ಕ ಪುಟಾಣಿ ಗಣೇಶ ಒಂದಿದೆ, ಅದನ್ನ ತಗೊಂಡ್ ಬಂದಿದ್ದೆ, ಇದು ನನ್ನ ಕಾರಿಗೆ ಅಂತ ಹೇಳ್ಕೊಂಡು. ಸೊ ತಗೊಂಡ್ ಬಂದು ಒಂದು ತಿಂಗಳಲ್ಲೇನೆ ಕಾರ್ ಬಂತು. ಸೊ ಆ ತರ ನೀವು ಯಾವಾಗ್ಲೂ ಅದು ಅವಾಗ ಏನಾಗುತ್ತೆ, ತಗೊಳ್ಳುವಾಗ ನೀವೆಲ್ಲ ಒಂದು ಇಂಟ್ರೆಸ್ಟ್ ಇಂದ ತೋರಿಸ್ತೀರಾ, ಆಮೇಲೆ ವಿಜುವಲೈಸ್ ಮಾಡಕ್ ಶುರು ಮಾಡ್ತೀರಾ. ಇಂಥ ಕಡೆ ಇದನ್ನ ಇಡ್ತೀನಿ ನಾನು ಅಂತ ಹೇಳಿ. ಇವಾಗ ಮನೆ ಅಂತ ಅಂದಾಗ ಒಂದು ಫೋಟೋ ಫ್ರೇಮ್ ತಗೊಂಡಿದ್ದೀರಾ ಅಂದಾಗ ವಿಜುವಲೈಸ್ ಮಾಡಕ್ ಶುರು ಮಾಡ್ತೀರಲ್ವಾ. ಮನೆದು ಎಂಟ್ರೆನ್ಸ್ ಅಲ್ಲಿ ನಾನು ಈ ತರ ಒಂದು ಟೇಬಲ್ ಇಟ್ಬಿಟ್ಟು ಅಲ್ಲಿ ಫೋಟೋ ಫ್ರೇಮ್ ಇಡ್ತೀನಿ ಅಂತಾನೋ, ಬೆಡ್ರೂಮ್ ಅಲ್ಲಿ ಇಡ್ತೀನೋ, ಲಿವಿಂಗ್ ರೂಮ್ ಅಲ್ಲಿ ಇಡ್ತೀನೋ. ಸೊ ಆತರ ನೀವು ವಿಜುವಲೈಸ್ ಮಾಡಕ್ ಶುರು ಮಾಡ್ತೀರಾ. ಸೊ ಅವಾಗ ಆ ಫೀಲ್ ಕೊಡಕ್ ಶುರು ಮಾಡ್ತೀರಾ ಅಲ್ವಾ. ಸೊ ಈಸಿ ಆಗತ್ತೆ ಮ್ಯಾನಿಫೆಸ್ಟ್ ಮಾಡೋದಿಕ್ಕೆ. ತುಂಬಾನೇ ಸಿಂಪಲ್ ಆಗಿರುವಂತ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದನ್ನ ಮಾಡಿ. ಸೊ ಯಾವ್ದನ್ನ ಮಾಡಬಾರ್ದು ಅಂತ ಹೇಳ್ತೀನಿ. ಯಾವ್ದು ಅಂತಂದ್ರೆ ಇವಾಗ ನೀವೇನೋ ಅನ್ಕೊಂಡಿರ್ತೀರಾ, ಸೊ ಅದು ಇನ್ನೂ ಆಗ್ತಾ ಇಲ್ಲ ಅಂತ ಅನ್ಕೊಂಡು ನನ್ನಿಂದ ಏನು ಸಾಧ್ಯ ಇಲ್ಲ, ಬೇರೆಯವ್ರಿಗೆಲ್ಲ ಆಗತ್ತೆ, ನಾನು ಏನಾದ್ರೂ ಅನ್ಕೊಂಡಿದ್ ಯಾವತ್ತೂ ಆಗಲ್ಲ ಅಂತ ಅನ್ಕೊಂಡು ಹಂಗೆ ಹೇಳ್ಕೊಳಕ್ ಶುರು ಮಾಡ್ಬಿಡಿ. ಸೊ ಅವಾಗ ಏನಾಗ್ಬಿಡತ್ತೆ, ನೀವು ನೆಗೆಟಿವ್ ಫೀಲಿಂಗ್ ಕಡೆ ಹೊಟ್ಟೋಗ್ತೀರಾ, ಆಮೇಲೆ ಜೆಲಸಿ ಕಡೆ ಹೊಟ್ಟೋಗ್ತೀರಾ. ಎಲ್ಲ ಈ ನೆಗೆಟಿವ್ ಆಗಿರೋ ಅಂಥದ್ದು ಇವಾಗ ಪಾಸಿಟಿವ್ ಎಲ್ಲ ಇಲ್ಲಿದೆ ಅಂತಂದ್ರೆ ನೆಗೆಟಿವ್ ಎಲ್ಲ ಇಲ್ಲಿರತ್ತಲ್ವಾ. ಸೊ ನೆಗೆಟಿವ್ ಫೀಲಿಂಗ್ ಕಡೆ ಹೊಟ್ಟೋಗ್ತೀರಾ. ಸೊ ಅವಾಗ ನಿಮ್ಗೆ ಮ್ಯಾನಿಫೆಸ್ಟ್ ಮಾಡಕ್ಕಾಗಲ್ಲ. ಸೊ ಇಷ್ಟು ದಿನ ನೀವು ಕಷ್ಟಪಟ್ಟು ಏನೇನೆಲ್ಲ ಆಸೆಗಳು ಇಟ್ಕೊಂಡಿದ್ರಿ, ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಅನ್ಕೊಂಡು ಎಲ್ಲ ಬಿಲ್ಡಪ್ ಮಾಡ್ತಾ ಇದ್ರಲ್ವಾ, ನೀವು ಅಲೈನ್ ಆಗ್ತಾ ಇದ್ರಿ, ನೀವು ಆ ವೈಬ್ರೇಷನ್ಗೆ ಎಲ್ಲದಕ್ಕೂ ಅಲೈನ್ ಆಗ್ತಾ ಇದ್ರಿ. ಸೊ ಯಾವಾಗ ನೀವು ನೆಗೆಟಿವ್ ಕಡೆ ಹೋಗ್ತೀರಾ ಅವಾಗ ಅಲೈನ್ಮೆಂಟ್ ಹೊಟ್ಟೋಗುತ್ತೆ. ಸೊ ಅವಾಗ ಏನಾಗುತ್ತೆ, ತಿರ್ಗಾ ನೀವು ಬಿಲ್ಡಪ್ ಮಾಡ್ಬೇಕು ಅಂತಂದ್ರೆ ಅಷ್ಟು ಎಫರ್ಟ್ ಹಾಕ್ಬೇಕು, ತಿರ್ಗಾ ಅಲೈನ್ಮೆಂಟಿಗೆ ಬರ್ಬೇಕು ಅಂತ. ಸೊ ಆದ್ರಿಂದ ನಿಮಗೆ ನಿಧಾನ ಆದ್ರೂ ಪರವಾಗಿಲ್ಲ. ಸೊ ಯಾವಾಗ್ಲೂ ಮನ್ಸಲ್ಲಿ ಹೇಳ್ಕೊಳ್ತಾ ಇರಿ, ಪರ್ಫೆಕ್ಟ್ ಟೈಮಲ್ಲಿ ನನಗೆ ಪರ್ಫೆಕ್ಟ್ ಆಗಿರೋದು ಸಿಕ್ಕತ್ತೆ ಅಂತ ಹೇಳ್ಕೊಂಡು ನನ್ನ ಲೈಫಲ್ಲಿ. ಸೊ ಯಾವಾಗ್ಲೂ ಅಷ್ಟೇನೆ ಪರ್ಫೆಕ್ಟ್ ಟೈಮ್ ಅಲ್ಲಿ ನಂಗೆ ಬರುತ್ತೆ ಅಂತ ಆ ತರ ನೀವು ಹೇಳ್ಕೊಳ್ತಾ ಇರಿ ಮನ್ಸಲ್ಲಿ. ಆಮೇಲೆ ಆಗಿಲ್ಲ, ಇವತ್ತಾಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಇನ್ನೊಂದ್ 3 ದಿನದಲ್ಲೋ ಇನ್ನೊಂದ್ 4 ದಿನದಲ್ಲೋ ಆ ತರ ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ ಆಗೇ ಆಗತ್ತೆ. ಅದು ಆಗ್ಲೇಬೇಕು. ನೀವ್ ಅನ್ಕೊಂಡ್ಮೇಲೆ ಒಂದ್ಸಲ ಅದು ಆಗ್ಲೇಬೇಕು. ನಿಮ್ಮ ಹತ್ರ ಒಂದು ಐಡಿಯಾ ಬಂದಿದೆ,
ಅಥವಾ ನಿಮಗೆ ಒಂದು ಥಾಟ್ ಬಂದಿದೆ ಅಂತಂದ್ರೆ ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಆಲ್ರೆಡಿ ಅದು ಎಕ್ಸಿಸ್ಟ್ ಆಗ್ತಾ ಇದೆ. ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ಅದು ಎಕ್ಸಿಸ್ಟ್ ಆಗಿಲ್ಲ ಅಂತಂದ್ರೆ ನಿಮಗೆ ಆ ಥಾಟು ಬರಲ್ಲ, ಆ ಐಡಿಯಾನೂ ಬರಲ್ಲ. ಸೊ ಯಾವಾಗ್ಲೂ ಒಂದು ಬಿಲೀಫ್ ಇಟ್ಕೊಳ್ಳಿ, ನಿಮ್ಮಲ್ಲಿ ಏನಾದ್ರು ಒಂದು ಥಾಟ್ ಬಂದಿದೆ, ಒಂದು ಐಡಿಯಾ ಬಂದಿದೆ ಅಂತಂದ್ರೆ ಆಲ್ರೆಡಿ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ನೀವು ಅದ್ರ ಕಡೆಗೆ ಅಟೆನ್ಷನ್ ಕೊಡಿ, ಅದನ್ನ ನೀವು ಪರ್ಸ್ಯೂ ಮಾಡೋದಕ್ಕೆ ಏನೇನೆಲ್ಲ ಬೇಕೋ ಆ ಥರದನ್ನೆಲ್ಲ ಬಿಲ್ಡಪ್ ಮಾಡ್ತಾ ಹೋಗಿ. ನಿಮ್ ಒಳಗೊಳಗೆ ಅದನ್ನೆಲ್ಲ ಬಿಲ್ಡಪ್ ಮಾಡ್ತಾ ಹೋಗಿ, ರೆಡಿ ಆಗ್ತಾ ಹೋಗಿ ಅದನ್ನ ರಿಸೀವ್ ಮಾಡೋದಕ್ಕೆ. ಆಮೇಲೆ ರಿಸೀವ್ ಮಾಡುವಾಗ್ಲೂ ಅಷ್ಟೇನೆ ಥ್ಯಾಂಕ್ ಯು ಸೋ ಮಚ್ ಅಂತ ಗ್ರೇಸ್ಫುಲ್ ಆಗಿ ರಿಸೀವ್ ಮಾಡಿ. ಇವಾಗ ಯಾರು ಒಬ್ರು ಕಾಂಪ್ಲಿಮೆಂಟ್ ಮಾಡಿದಾಗ್ಲೂ ಅಷ್ಟೇನೆ ನಾವು ಒಂಥರ ಆಕ್ವರ್ಡ್ ಆಗ್ಬಿಡ್ತೀವಲ್ವಾ. ನನ್ಗಂತೂ ತುಂಬಾ ಆಗ್ತಾ ಇತ್ತು. ತುಂಬಾ ವರ್ಷಗಳ ಹಿಂದೆ ಈ ಲಾ ಆಫ್ ಅಟ್ರಾಕ್ಷನ್ ಅದೆಲ್ಲ ಗೊತ್ತಿಲ್ಲದೆ ಇದ್ದಾಗ ಯಾರಾದ್ರೂ ಒಬ್ರು ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ ಅಂತ ಹೇಳ್ಬಿಟ್ರೆ ತುಂಬಾ ಆಕ್ವರ್ಡ್ ಆಗ್ಬಿಡ್ತಾ ಇತ್ತು. ಓ ಹೌದಾ, ನನ್ಗೆ ಯಾಕೋ ಈ ಬಟ್ಟೆ ಹಾಕೊಂಡಿದ್ದು ಅಷ್ಟು ಚೆನ್ನಾಗಿ ಅನ್ಸ್ತಾ ಇರಲಿಲ್ಲ ಅಂತ ಏನಾದ್ರೂ ಒಂದು ನೆಗೆಟಿವ್ ಆಗಿ ಹೇಳ್ತಾ ಇದ್ದೆ ನಾನು. ಸೊ ಅದು ಯಾಕೆ ಅಂತಂದ್ರೆ ನನ್ಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅಂತ. ಸೊ ಅದಕ್ಕೋಸ್ಕರ ಅವಾಗ ರಿಸೀವ್ ಮಾಡೋ ಮೋಡಲ್ಲಿ ಇರ್ಲಿಲ್ಲ. ಸೊ ಇವಾಗ ಯಾರಾದ್ರೂ ಬಂದು ನನ್ಗೆ ಹಂಗೆ ತುಂಬಾ ಚೆನ್ನಾಗಿದೆ ನಿನ್ ಡ್ರೆಸ್ಸು ಅಂತೆಲ್ಲ ಹೇಳಿದ್ರೆ ಓ ಥ್ಯಾಂಕ್ ಯು ಸೋ ವೆರಿ ಮಚ್ ಅಂತ ಹೇಳ್ತೀನಿ. ಅಥವಾ ನೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ ಅಂತಂದ್ರೆ ಓ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ತುಂಬಾ ಕತೆ ಹೇಳಕ್ ಹೋಗಲ್ಲ. ಓ ಈ ಡ್ರೆಸ್ಸಾ ನಾನು ಆವಾಗ 10 ವರ್ಷದಿಂದ ತಗೊಂಡಿದ್ದು, ಹಂಗೆ ಹಿಂಗೆ ಅವೆಲ್ಲ ಏನು ಸ್ಟೋರಿನೇ ಹೇಳಕ್ ಹೋಗಲ್ಲ. ಓ ಹೌದಾ, ಥ್ಯಾಂಕ್ ಯು ಸೋ ಮಚ್ ಅಂತ ಗ್ರೇಸ್ಫುಲಿ ಅಕ್ಸೆಪ್ಟ್ ಮಾಡ್ತೀನಿ, ಮತ್ತೆ ರಿಸೀವ್ ಮಾಡ್ತೀನಿ. ತುಂಬಾ ಇಂಪಾರ್ಟೆಂಟು ರಿಸೀವ್ ಮಾಡೋದು. ಸೊ ರಿಸೀವ್ ಮಾಡುವಾಗ ಯಾರೇ ಒಬ್ರೇನೇ ಕಾಂಪ್ಲಿಮೆಂಟ್ ಕೊಡ್ಲಿ, ಏನಾದ್ರೂ ಒಂದು ಹೇಳಿದ್ರು ಕೂಡ ನಿಮಗೆ ಅದನ್ನ ತುಂಬಾ ಗ್ರೇಸ್ಫುಲ್ ಆಗಿ ರಿಸೀವ್ ಮಾಡಿ. ಸೊ ಯಾಕಂದ್ರೆ ರಿಸೀವ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಯಾವಾಗ ನಾವು ಅದನ್ನ ಸರಿಯಾಗಿ ರಿಸೀವ್ ಮಾಡಲ್ಲ ಅಂದಾಗ ನಮ್ಮಲ್ಲೇ ನಮ್ಗೆ ಸೆಲ್ಫ್ ಲವ್ ಇರಲ್ಲ ಅಲ್ವಾ, ಆಮೇಲಿಂದ ಸೆಲ್ಫ್ ಕಾನ್ಫಿಡೆನ್ಸ್ ಇರಲ್ಲ. ಆ ಟೈಮಲ್ಲಿ ನಾವು ಅದನ್ನ ರಿಸೀವ್ ಮಾಡಲ್ಲ, ಏನೋ ಒಂದು ಗಿಲ್ಟಿ ಫೀಲ್ ಮಾಡ್ಕೊಳ್ತೀವಿ. ಅಯ್ಯೋ ಹೆಂಗಪ್ಪ ಹೇಳ್ಬಿಟ್ರಲ್ವಾ, ಅದ ಏನೋ ಚೆನ್ನಾಗಿಲ್ವೇನೋ, ಅದಕ್ಕೆ ಹಂಗೆ ಹೇಳಿದ್ರೇನೋ, ಹಾಗೆ ಹೀಗೆ ಅಂತ ತುಂಬಾ ನೆಗೆಟಿವ್ ಆಗಿ ಬಂದ್ಬಿಡತ್ತೆ. ಸೊ ಅದಕ್ಕೆ ರಿಸೀವ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ, ಗ್ರೇಸ್ಫುಲ್ ಆಗಿ ರಿಸೀವ್ ಮಾಡಿ. ಸೊ ಇವಾಗ ಯಾರೇ ಒಂದು ಕಾಂಪ್ಲಿಮೆಂಟ್ ಕೊಡ್ಲಿ, ಏನೇ ಹೇಳಿ ಅದನ್ನ ಗ್ರೇಸ್ಫುಲ್ ಆಗಿ ಓ ಹೌದಾ ಥ್ಯಾಂಕ್ ಯು ಸೋ ವೆರಿ ಮಚ್ ಅಂತ ಹೇಳಿ ಆ ತರ ಮಾಡಕ್ ಶುರು ಮಾಡಿ. ಆವಾಗ ನೀವೇ ನೋಡ್ತೀರಾ, 1-2 ಸಲ ಆಕ್ವರ್ಡ್ ಅನ್ಸ್ಬಾರ್ದು. ಅಯ್ಯೋ ಇದೇನಿದು ನಾನು ಹಿಂಗೆ ಹೇಳ್ತಾ ಇದ್ದೀನಲ್ವಾ, ಇದ್ ನಾನಲ್ಲ ಅಂತ ಅನ್ಕೊಂಡು ಅಭ್ಯಾಸ ಮಾಡ್ಕೊಳ್ತಾ ಹೋಗಿ. ಆಮೇಲಿಂದ ನೀವೇ ನೋಡ್ತೀರಾ ತುಂಬಾ ಈಸಿಯಾಗಿ ಬಂದ್ಬಿಡತ್ತೆ. ಸೊ ಅವಾಗ ಯಾರು ಏನಾದ್ರು ಕಾಂಪ್ಲಿಮೆಂಟ್ ಮಾಡ್ಲಿ, ಏನೋ ಹೇಳಿದ್ರು ಕೂಡ ಅದನ್ನ ನೀವು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತೀರಾ, ರಿಸೀವ್ ಮಾಡ್ತೀರಾ. ಸೊ ರಿಸೀವಿಂಗ್ ಮೋಡಲ್ಲಿ ಇರೋದು ಕೂಡ ತುಂಬಾ ಇಂಪಾರ್ಟೆಂಟ್. ಆಸ್ಕ್ ಮಾಡಿರ್ತೀವಿ, ಬಿಲೀವ್ ಮಾಡಿರ್ತೀವಿ, ನಾವು ರಿಸೀವೇ ಮಾಡೋಕೆ ನಾವು ತಯಾರಿಲ್ಲ ಅಂತಂದ್ರೆ ಅವಾಗ ಯೂನಿವರ್ಸ್ ಅನ್ನತ್ತೆ, ಅಯ್ಯೋ ನಾನು ಕೊಡ್ತಾ ಇದ್ದೀನಲ್ಲಮ್ಮ, ನೀನ್ ಯಾಕೆ ತಗೊಂತಾ ಇಲ್ಲ, ಅಥವಾ ಕೊಡ್ತಾ ಇದ್ದೀನಲ್ಲಪ್ಪ ಯಾಕೆ ತಗೊಳ್ತಾ ಇಲ್ಲ ಅಂತ. ಸೊ ರಿಸೀವಿಂಗ್ ಮೋಡಲ್ ಬರೋದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇದನ್ನೆಲ್ಲ ಫಾಲೋ ಮಾಡಿ ನೀವು ನಿಮ್ ಮ್ಯಾನಿಫೆಸ್ಟಿಂಗ್ ಜರ್ನಿ ಎಷ್ಟು ಈಸಿ ಆಗತ್ತೆ ಅಂತ ನೋಡಿ. ಆಮೇಲಿಂದ ನೀವೇ ಹೇಳ್ತೀರಾ, ಛೇ ಇಷ್ಟು ಸುಲಭವಾಗಿದ್ಯಾ ಇದು ಮ್ಯಾನಿಫೆಸ್ಟ್ ಮಾಡೋದು, ಯಾಕೆ ನನ್ಗೆ ಇದು ಮೊದಲೇ ಗೊತ್ತಾಗಿರ್ಲಿಲ್ಲ ಅಂತ ಅನ್ಕೊಂಡು. ಓಕೆನಾ? ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಯಾರೆಲ್ಲ ಕ್ವಶನ್ಸ್ ಕೇಳಿದ್ರಿ, ಹೋಪ್ಫುಲಿ ನಿಮ್ಮೆಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಬಾಯ್.